ತೆಗೆದುಕೊಂಡಿರುವಂತಹ ಹೆತ್ತವರು ಗೋಳಾಡ್ತಾ ಇದ್ದಾರೆ. ಆಗಿರೋದು ಹೀಗೆ, ಬೈಕ್ ನಲ್ಲಿ ಬರ್ತಾ ಇದ್ದಂತ ತಂದೆ ತಾಯಿ ಮಗಳು ಹೆಲ್ಮೆಟ್ ತಪಾಸಣೆಗೆ ಬೈಕ್ ಅನ್ನ ಅಡ್ಡಗಡ್ತಾರೆ. ಆ ಸಂದರ್ಭ ಕಾಕಿ ದೊಡ್ಡ ಅವಘಡವೇ ನಡೆದು ಹೋಗುತ್ತೆ. ಇನ್ನು ಸಾವಿಗೆ ಕಾರಣವಾದಂತ 3 ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ. ಟಿವಿ9ಗೆ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಮಾಹಿತಿ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಮಗು ಸಾವನ್ನಪ್ಪಿರುವ ಕೇಸ್ಗೆ ಸಂಬಂಧಪಟ್ಟಂತೆ 3 ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ. ಮಂಡ್ಯ ಸಂಚಾರಿ ಠಾಣೆಯ 3 ಎಎಸ್ಐಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಎಎಸ್ಐಗಳಾಗಿರುವಂತಹ ಜೈರಾಮ್, ನಾಗರಾಜ್ ಹಾಗೆ ಗುರುದೇವ್ 3 ಜನರನ್ನ ಅಮಾನತು ಮಾಡಲಾಗಿದೆ. ಟಿವಿ9ಗೆ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪಾಪಗೆ ನಾಯಿ ಕಚ್ಚೈತಿ ಅಂತ ನಾನು ಮಧುರಿಂದ ಬರ್ತಾ ಇದ್ದೋಣ. ಫುಲ್ ಡ್ಯಾಮೇಜ್ ಬ್ಯಾಂಡೇಜ್ ಹಾಕಿದ್ರಣ. ಸವಣ ಹತ್ರ ಗಾಡಿ ಅಡ್ಡ ಹಾಕಿದ್ದಾರೆ. ಗಾಡಿ ಅಡ್ಡ ಹಾಕಿದ್ಮೇಲೆ ಈಗ ಹಾಸ್ಪಿಟಲ್ಗೆ ಇದ್ದಾರೆ. ಅವರು ಮೂವ್ ಮಾಡಿ ಕೊಟ್ಟಿಲ್ಲ. ಮೂವ್ ಮಾಡಿದ್ಮೇಲೆ ಇವ್ರು ಏನು ಮಾಡ್ತಾರೆ, ಅರ್ಜೆಂಟ್ ಹೋಗ್ಲೇಬೇಕು ಅಂತ ಗಾಡಿ ಮೂವ್ ಮಾಡಿದ್ದಾರೆ. ಗಾಡಿ ಮೂವ್ ಮಾಡಿದ್ರೆ ಸ್ಕಿಡ್ ಆಗಿದೆ. ಅವ್ರು ಏನು ಮಾಡಿದ್ದಾರೆ, ಟೆಂಪೋದವರು ಇವರು ಗಾಡಿ ಅಡ್ಡ ಹಾಕಿದ್ದಾರೆ. ಈಗ ಇವರು ಗಾಡಿಗೆ ಅಡ್ಡ ಹಾಕಿದ್ಮೇಲೆ ಏನು ಮಾಡಿದ್ದಾರೆ, ಇನ್ನು ಗಾಡಿ ನಿಲ್ಸ್ಕೋಗಿ ಸ್ಕಿಡ್ ಆಗಿದ್ದಾನೆ. ಗಾಡಿ ನಿಲ್ಸ್ಕೋಗಿ ಸ್ಕಿಡ್ ಆಗಿದ್ದಾನೆ. ಬೇರೆ ಗಾಡಿ ಬಂದಿದೆ. ನಡೆದಿದೆ. ನನ್ನ ಮಗಳಕ್ಕೆ ತಿನ್ನಕ್ಕೆ ಇವರೇ ಕಾರಣ ಸ್ವಾಮಿ. ಏನು ಸ್ವಾಮಿ, ಒಂದು ಬ್ಯಾಂಡೇಜ್ ಕಣ್ಸ ಸ್ವಾಮಿ. ಇವ್ರು ದುಡ್ಡು ಏನು ತಿನ್ಕೋಗ್ತಿದ್ದ ಸ್ವಾಮಿ. ಯಾರು ದುಡ್ಡು ಕಟ್ಬೇಕು ಸ್ವಾಮಿ ಇವ್ರಿಗೆ? ನನ್ನ ಮಗಳು ಪರಿಹಾರ ಕೊಡ್ತಾರಂತೆ. ನಾನು 10 ಲಕ್ಷ ಕೊಡ್ತೀನಿ ಸ್ವಾಮಿ. ನಾನು 10 ಲಕ್ಷ ಕೊಡ್ತೀನಿ ಪರಿಹಾರ. ನನ್ನ ಚಪಾತಿ ನಿಮಗೆ ನನ್ನ ಮಗಳು ಪರಿಹಾರ ನ್ಯಾಯ ಕೊಡ್ತೀರಾ? ನನ್ನ ಮಗಳು ನ್ಯಾಯ ಕೊಡ್ತೀರಾ? ನನ್ನ ಮಗಳು ಜೀವ ಕೊಡಿ ಸ್ವಾಮಿ, ಸಾಕಷ್ಟೇ. ನನ್ನ ಮಗಳು ಜೀವ ಕೊಡಿ ಸ್ವಾಮಿ. ನನ್ನ ಮಗಳು ಜೀವ ಬೈಕಲ್ಲಿ ಪಾಪು ಕರ್ಕೊಂಡು ಬರ್ತಾ ಇದೆ ಮುದ್ದೂರು ಹಾಸ್ಪಿಟ್ಲಿಂದ ಮಂಡ್ಯ ಹಾಸ್ಪಿಟ್ಲಿಗೆ. ಈ ಸ್ವರ್ಣಸಂದ್ರ ಅಂತ ಪೊಲೀಸ್ನವ್ರು ತಡೆದ್ರು. ಸರ್ ಪಾಪು ಹಿಂಗೆ ನಾಯಿ ಕಚ್ಬಿಟ್ಟೈತೆ, ಹಿಂಗೆ ಬಿಡಿ ಸರ್ ಅಂತಂದರು. ಒಬ್ಬರು ಪೊಲೀಸರು ಬಿಟ್ಟರು. ಇನ್ನೊಬ್ರು ಯಾರೋ ಕಾರಣ ಹಿಂಗೆ ತಿರ್ಗಿ ಅಷ್ಟರ ಮುಂದೆ ಹೋಗ್ಬೇಕು ಕೈ ಅಡ್ಡ ಹಾಕಿದ್ರು. ಅಡ್ಡ ಹಾಕ್ತಿಡ್ಕೆ ನಾನು ಏನು ಮಾಡಿದೆ, ಸರ್ ಇಲ್ಲ ಹೋಗ್ಬೇಕು ಅಂತಂದರು. ಇನ್ನು ಪಕ್ಕದಲ್ಲಿ ಟೆಂಪೋ ಬರ್ತಾಯಿತ್ತು. ಟೆಂಪೋ ಬಂದು ಏನಾಯಿತು, ನನ್ನ ತಮ್ಮನ ಹೆಡ್ತಿನೂ ಪಾಪುನೂ ಸ್ವಲ್ಪ ರೈಟ್ ಸೈಡ್ಗೆ ಅದಂಗೆ ಬಿದ್ದರು. ನಾನು ಸ್ವಲ್ಪ ಲೆಫ್ಟ್ ಸೈಡ್ಗೆ ಅದಂಗೆ ಬಿದ್ದೆ. ಹಂಗೆ ತಲೆ ಮೇಲೆ ಕ್ಯಾಂಟ್ರ್ ಹೊತ್ಬಿಡ್ತು ಪಾಪು ತಲೆ ಮೇಲೆ. ಈ ಪೊಲೀಸ್ನವ್ರು ಇಲ್ಲದೆ ಹೋಗಿದ್ರೆ ನಮ್ಮ ಪಡಕ್ಕೆ ನಾವು ಹೋಗ್ತಿದ್ದೋ ಏನೂ ಆಗ್ತಿರ್ಲಿಲ್ಲ. ಪೊಲೀಸರು ಅಡ್ಡ ಹಾಕಿದ ಕಾರಣ ಸರ್ ಇದೆಲ್ಲ. ಗಾಡಿ ಒಬ್ಬರು ಗಾಡಿ ಹಿಂಗೆ ಟಚ್ ಮಾಡಿದ್ರು. ಇನ್ನೊಬ್ಬರು ಹೋಗಪ್ಪ ಪಾಪ ಅಂದ್ರೆ ಹೋಗಪ್ಪ ಅಂತಂದ್ರು. ಒಬ್ರು ಹಿಡ್ಕೊಂಡು ಹಿಂಗೆ ಟಚ್ ಮಾಡಿದ್ರು ಗಾಡಿನ. ಅವ್ರು ಯಾರು ಅಂತ ಸರಿ ನಮಗೂ ನೋಡಿಲ್ಲ. ಅವ್ರು ಪೊಲೀಸರು ಏನು ಅಡ್ಡ ಹಾಕಿಲ್ಲ ಅಂದರೆ ಪಾಪುಗೆ ಏನೋ ಆಗ್ತಿರಲಿಲ್ಲ, ನಮಗೂ ಏನೋ ಆಗ್ತಿರಲಿಲ್ಲ.